ಯಾವಾಗ ಬಂದೆ ಜೀವಿತ? ಚೆನ್ನಾಗಿದೆಯೇ? ಭಾಳ ಚೆನ್ನಾಗಿದ್ದೀನಕ್ಕ. ನೀನು ಚೆನ್ನಾಗಿದೆಯೇ? ನಾನು ಅವಾಗಿನ ಬಂದೆ, ಸ್ವಲ್ಪ ತಾಯ್ತು ಬಂದು. ಹೌದೇನು? ನಿಮ್ಮ ಮನೆಯವ್ರು ಬಂದಿಲ್ವೇ? ನೀನು ಒಬ್ಳೆ ಬಂದಿದ್ಯಾ? ನಾನು ಒಬ್ಳೆ ಬಂದೆ ಅಕ್ಕ. ಅವ್ರಿಗೆ ಫಾರಿನಲ್ಲಿ ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಹೋದ್ರು. ಮೀಟಿಂಗ್ಗಳೆಲ್ಲ ಅಟೆಂಡ್ ಮಾಡಬೇಕಂತೆ. ಅವರು ಫ್ಲೈಟ್ ಬುಕ್ ಮಾಡಿಕೊಂಡು ಅವರು ನಿನ್ನೆ ರಾತ್ರಿನೇ ಹೋದ್ರು. ಅದಕ್ಕೆ ಇವಾಗ ಇನ್ನೇನು ಬೇಜಾರಲ್ಲ, ಹೊಸ್ದಾಗಿ ಮದುವೆ ಆದಾಗಿಂದನೂ ಹೋಗಿಲ್ಲ. ಹೋಗಿ ಒಂದು ತಿಂಗಳು ಇರು, ನಿನಗೆ ಸಾಕಾಗೋವರೆಗೂ ಇರು ಅಂತ ಹೇಳಿದ್ರು. ಅವರು ಒಂದು ತಿಂಗಳು ಇವಾಗ ಬರೋಕ್ಕಾಗಲ್ಲ, ಯಾಕಂದರೆ ಒಳ್ಳೆ ಮೀಟಿಂಗ್ಗಳು ಅಟೆಂಡ್ ಮಾಡ್ಬೇಕು. ಮೀಟಿಂಗ್ಗಳು ಅಟೆಂಡ್ ಮಾಡ್ದಂಗೆಲ್ಲ ಅವ್ರಿಗೆ ಚೆನ್ನಾಗಿ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಸ್ಯಾಲ್ರಿ ಬರಬೇಕಾದ್ರೆ ಅದಕ್ಕೆ ಏನು ಅಂತ ಹೇಳಿ ಅವರು ಬರಲ್ಲ ಇವಾಗ ಜಾಸ್ತಿ ಎಷ್ಟಾದ್ರೂ. ಹೌದೇನು? ಹೆಂಗ ಚೆನ್ನಾಗಿರೋ ಮನೆ ಸಿಕ್ತಂತ ಹೇಳಮ್ಮ. ನಿಮ್ಮಮ್ಮ ಹೇಳ್ತಿತ್ತಲ್ಲ, ನಮ್ಮ ಜೀವಿತ ಒಳ್ಳೆ ಶ್ರೀಮಂತರ ಮನೆ ಸಿಕ್ಕವಳೆ ಅಂತ ಹೇಳಿ ಹೇಳ್ತಿತ್ತು ನಿಮ್ಮಮ್ಮ. ಅಕ್ಕ, ನಮ್ಮ ಮನೆ ನೋಡ್ಬೇಕು ನೀವು. ನಮ್ಮ ಮನೆ ನೋಡಿಬಿಟ್ರೆ ಏನಿಲ್ಲ, ನೀನು ತಾರಕ್ಕ ಒಂದಿನ ಬರ್ರಿ, ನಾನು ಇಲ್ಲಿಂದ ಹೋಗ್ತೀನಲ್ಲ, ಅವಾಗ ಒಂದು ಟೈಮ್ ಬಂದೊಂದು ಟೈಮು ನೋಡಿರಂತೆ ನಮ್ಮ ಮನೇನ ಹೆಂಗೈತೆ. ಇಲ್ಲೋಡಕ್ಕ, ಹಾಲು ಇದೆ ಅಂದರೆ ಒಂದು 4-5 ರೂಮ್ ಮಾಡ್ಬೋದು. ಹಾಲು ಅಷ್ಟು ದೊಡ್ಡದ ಹಾಲು, ಒಂದು 3-4 ರೂಮು, ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಬಂದೈತೆ. ಜೀವಿತ ಬಂದವಳೆ ಹೆಂಗಿದಾಳೆ ತಾಯಿ? ಹೆಂಗೇನೆ ಎಳ್ಳೆಳೆ ಮಾಂಗಾಯಿ ಸರ ಹಾಕೊಂಡಿದ್ಯಾ? ಬಂಗಾರದ್ದೇನೇನು? ಬಂಗಾರದಮ್ಮ ಕಾಮದೇ ಇಲ್ಲ. ಬಂಗಾರದ ಕಣಕ 2 ಎಳೆದು. ನಾನು ಹೋಗ್ತಿದ್ದಂಗೆ ನಮ್ಮ ಅತ್ತೆ ಮಾಡಿಸ್ತು. ಅಯ್ಯೋ, ನಾನು 2 ಎಳೆದು ಹಾಕೊಂಡಿದ್ದೀನಿ ಅಂದಮೇಲೆ ನಾನು ಸೊಸೆನೂ 2 ಎಳೆದು ಹಾಕೋಬೇಕು ಅಂತೇಳಿ ಮಾಡಿಸಿದ್ರು. ಅದು 916 ಬಂಗಾರ ಅಲ್ಲ, ಅದಕ್ಕೆ ಹಂಗೆ ಕಾಣ್ತಾ ಇದೆ. ಅದು 916 ಪ್ಯೂರ್ ಬಂಗಾರ. ಅವರೆಲ್ಲ ಪ್ಯೂರ್ ಬಂಗಾರ ಮಾಡಿಸೋದು. ಇದೆಲ್ಲ KDM ಹತ್ರ ಎಲ್ಲ ಮಾಡಿಸಲ್ಲ ಅವರು, ಎಲ್ಲ ಅದು ಪ್ಯೂರ್ ಬಂಗಾರ ಮಾಡಿಸೋದು ಅವರು. ಬರೀ ಬಂಗಾರ, ಅದರಲ್ಲಿ ಏನೋ ಮಿಕ್ಸಿ ಇರಲ್ಲ, ಆ ಥರ ಬಂಗಾರ ಮಾಡಿಸೋದು. ಅದಕ್ಕೆ ಅದು ಆ ಥರ ಕಾಣಿಸುತ್ತೆ. 916 ಆ ಥರ ಇನ್ನೂ ಜಾಸ್ತಿ, ಇನ್ನೂ 916ಗಿನ ಮೇಲೆ ಇರುತ್ತಲ್ಲ, ಆ ಥರ ಎಲ್ಲ ಮಾಡಿಸೋದು ಅವರು. ಜಾಸ್ತಿ ಕಾಸ್ಟ್ಲಿದು ಮಾಡಿಸೋದು, ಅದಕ್ಕೆ ಆ ಥರ ಕಾಣಿಸ್ತಾ ಐತೆ ಅಷ್ಟೇ. ಚೆನ್ನಾಗಿದೆಯಮ್ಮ. ಹೆಂಗ ಒಳ್ಳೆ ಮನೆ ಸಿಕ್ತೇಳಿ ಹೇಳಿ. ಮೂರಾಗೇನೆ ಯಾವ ಹೆಣ್ಮಕ್ಳು ಅಂಥ ಮನೆ ಸಿಕ್ಕಿಲ್ಲ ಅಂತ ಹೇಳ್ತಿತ್ತು ನಿಮ್ಮಮ್ಮ. ಅಯ್ಯೋ ಅಕ್ಕ, ಆ ಗಗನಂದೇನು? ಆ ಗಗನನ ಮುಂದೆ, ನಮ್ಮ ಮುಂದೆ ಆ ಗಗನಂದು ಒಂದು 1% ಇಲ್ಲ. ಜಗಳ ಮಾಡ್ಕೊಂಡು ಬಂದಿದ್ಲಂತೆ, ಓದ್ಲೇನು ಗಂಡನ ಮನೆಗೆ ಅವಳು? ಜಗಳ ಮಾಡ್ಕೊಂಡು ಬಂದಿದ್ಲಲ್ಲ ಗಗ್ಗಿ. ಓದ್ಲು ಕಣಿ, ಓದ್ಲು. ಅವಳೆಟ್ಕೊಳ್ಳೆ ಓದ್ಲು. ಅವ್ರು ಕರ್ಕೊಂಡು ಹೋಗ್ಲಿಲ್ಲ, ತಿರ್ಗಿ ಓದಳು ಬರಲಿಲ್ಲ ಕಣೆ. ಅವಳೇನಾರು ಕರ್ಕೊಂಡೋಗಿ ಅವನು ಬಂದಿದ್ದ, ಒಟ್ಟು ಗಲಾಟೆ ಮಾಡ್ಕೊಂಡ್ರು. ತಿರ್ಗಿ ಇವಳು ಓದ್ಲು ಬಂದಿಲ್ಲ ಮಾವತ್ತಿಂದ. ಅಂದ್ರೆ ಎಲ್ಗೆ ಹೋಗ್ಯವಳ, ಏನು ಗಂಡನ ಮನೆಗೆ ಹೋಗ್ಯವಳ, ಎಲ್ಗೆ ಹೋಗ್ಯವಳ ಗೊತ್ತಿಲ್ಲ, ಒಟ್ಟಲ್ಲಿ ಇಲ್ಲ. ನೀನೇ ಕಣೆ ಚೆನ್ನಾಗಿರೋದು ಹೇಳು. ಇವಾಗ ನಮ್ಮೂರಾಗೆ ನೀನೇ ಏವನ್ ಅಂತ ಅನ್ಬೋದು. ಅಕ್ಕ. ಅಯ್ಯೋ, ನಂದದು ಅದೃಷ್ಟ ಅಕ್ಕ. ಅಯ್ಯೋ, ನೋಡ್ಬೇಕು ನಮ್ಮಮ್ಮ ಇತ್ತು ಕೇಳಿ. ನಮ್ಮಮ್ಮ ಇನ್ನೊಂದು ವಾರ ಇತ್ತು ನಮ್ಮ ಮನೆಗೆ ಹೆಂಗೆ ಚಿಕನ್ ಮಟನ್ ಹೆಂಗೆ ಮಾಡ್ಕೊಂಡು ಹೆಂಗಿರ್ತಿದ್ವಿ ಅಂತ. ಹೇಳೋದು ಹೇಳಿ ಮಾರಮ್ಮ ಆಂಟಿ. ಬಿಡಿ, ಹೆಂಗಿದಾರೆ ಮನೆ ಕಡೆಗೆ ವಾರದಾಗ 2 ಪಟ್ಟು ಅಷ್ಟೇ. ಅವ್ರು ಬೇರೆ ಸರಂಬೋದು, ಮಿಕ್ಕಿ ಟೈಮ್ನಾಗೆಲ್ಲ ಬರೀ ಚಿಕನ್ ಮಟನ್ನೇ ಮಾಡ್ತಾರೆ ಅಂತ ಹೇಳೋದು. ಅದಕ್ಕೆ ಕಣೆ ಸ್ವಲ್ಪ ದಪ್ಪ ಆಗಿದೆಯಾ? ಅಯ್ಯೋ, ತಿನ್ಬೇಕಂತ ಏನು ತಿಂತೀವೋ ಏನು, ನಮ್ಗೆ ಏನು ಬೇಕೋ ಅದೇನೆ. ಯಪ್ಪ, ತಿಂತಿದ್ವಿ ಅಂದರೆ ಎಷ್ಟು. ನನಗೆ ಇಲ್ಲಿಗೆ ಬಂದಾಗೆ ಸ್ವಲ್ಪ ಇದು ಕಡಿಮೆ ಆಗೋದು, ಹಣ್ಣು ಹಂಪ್ಲು. ನಮ್ದೆಲ್ಲ ಬಾಳೆ ತೋಟ ಐತೆ. ನಮ್ಮ ಅತ್ತೆ ನಮ್ಮ ಮಾಮ ಅಂತೂ ಭಾಳ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅತ್ತೆ ಅಂತೂ ನನ್ನ ಏನು ಕೆಲಸಕ್ಕೂ ಇಡೋದಿಲ್ಲ. ಭಾಳ ಚೆನ್ನಾಗಿ ನೋಡ್ಕೊತಾರೆ. ಏನು ಕೆಲಸ ಇಲ್ಲ, ಆರಾಮಾಗಿ ವಾಷಿಂಗ್ ಮಿಷಿನ್ ಇದೆ, ಪಾತ್ರೆ ತೊಳೆಯೋ ಮಿಷಿನ್ ಇದೆ ನಮ್ಮ ಮನೇಲಿ, ಎಲ್ಲ ಥರದ ಮಿಷಿನ್ಗಳು. ಏನು ಪಾತ್ರೆ ಕಸ ಹೊಡೆದು ನೆಲ ಒರೆಸೋದನ್ನು ತಗೊಂಬಂದಿದ್ದೀವಿ. ಏನಿಲ್ಲ, ನಮ್ದೇನು ಕೆಲಸ ಇಲ್ಲ, ಮಾಡ್ಕೊಂಡು ತಿನ್ನೋದಷ್ಟೇ. ತರಕಾರಿ ಕಟ್ ಮಾಡೋದು ಮಿಷಿನ್ ಐತೆ, ಎಲ್ಲ ಮಿಷಿನು ನಮ್ಮ ಮನೇಲಿ. ಏನು ನಾವೇನು ಕೈಯಿಂದ ಏನೋ ಹಿಂಗೆ ಒಗ್ಗರಣೆ ಮಾಡೋದು ಆ ಥರ. ಚಪಾತಿ ಮಾಡೋದೆಲ್ಲ ಐತೆ, ಚಪಾತಿ ಬೇಯಿಸೋದು ಎಲ್ಲ. ಹಿಟ್ಟು ಹಾಕ್ಬಿಟ್ರೆ ಅದೇ ಎಲ್ಲ ಕಲಿಸ್ಕೊಂಡು, ಅದೇ ಉಜ್ಕೊಂಡು, ಅದೇ ಬೇಯಿಸ್ಕೊಂಡು ನಮಗೆ ಚಪಾತಿ ರೆಡಿ ಮಾಡಿಕೊಡುತ್ತೆ. ಆ ಥರ ಮಿಷಿನ್ ಎಲ್ಲ ಇದೆ ನಮ್ಮ ಮನೇಲಿ. ಅಷ್ಟು ಚೆನ್ನಾಗಿರೋ ಮನೆ ಸಿಕ್ಕಿದ್ದೀನಿ ಅಕ್ಕ ನಾನು. ನಾನೇ ಅದೃಷ್ಟವಂತೆ ಅಂತ ಹೇಳ್ಬೋದು. ಮತ್ತೆ ಹೇಳು, ಹೆಂಗ ಚೆನ್ನಾಗಿದೆಯಾ? ಬಿಡಮ್ಮ, ಚೆನ್ನಾಗಿದ್ರು ಸಾಕು. ಒಂದಿನ ನಾವು ಮನೆ ನೋಡೋಕ್ಕೆ ಬರ್ತೀವಿ, ಒಂದಿನ ಮನೆ ನೋಡ್ಕೊಂಬತ್ತೀವಿ ಬಂದು. ಇಡೀ ಊರಾಗೇನೆ ಯಾರು ಇಲ್ಲ ಹೇಳಿ ನಿನ್ನಂಗೆ. ಈಗ ಎಲ್ಲ ಸೆನಕೈದವ್ರೆ ಅಂತೇಳಿ ಮದುವೆ ಮಾಡಿಕೊಟ್ಟಾರೆಲ್ಲ ಜಗಳ ಮಾಡ್ಕೊಂಡು ಬಂದು ತವ್ರ ಮನೆ ಸೇರ್ಕೊಂಡವ್ರೆ. ಬಿಡು, ನೀನು ಗ್ರೇಟ್ ಕಣೆ. ಇಂಥ ಮನೆಗೆ ಬಂದು ಇಲ್ಲಿ ಸಿಕ್ಕಿ ನಿನ್ನ ಅದೃಷ್ಟ ಕಣೆ. ಹೆಂಗಿದೆಯಲ್ಲ, ನಿನಗಂಥ ಮನೆ ಸಿಕ್ಕಿರೋದು ನಿನ್ನ ಅದೃಷ್ಟ ಕಣ್ ಜೀವಿತ. ನಂತರ ಅದೃಷ್ಟ ಯಾರಿಗೂ ಬರಲ್ಲ ಬಿಡಕ್ಕ. ಅಯ್ಯೋ, ನೀನು ನಮ್ಮಮ್ಮ ಅದಕ್ಕೇನೆ ತರಕಾರಿ ಅದು ತಗೊಂಬತ್ತೀನಿ ಅಂತ ಹೋಗೈತೆ. ನನ್ನ ಗಂಡ ಬರೀ ಇಲ್ಲೋಡಕ್ಕ 50,000 ಬರೀ ಖರ್ಚಿಗೆ ಕಟ್ಕೊಳ್ಸೋರಕ್ಕ ದುಡ್ಡ. ನೀನು ತವ್ರ ಮನೆಗೆ ಹೋಗ್ತೀಯಾ, ಏನಾದರೂ ಹಣ್ಣು ಹಂಪ್ಲು ತಿನ್ಕೊಂಡಿರೋ ಅಂತ 50,000 ಖರ್ಚಿಗೆ ಹೋಗ್ತಾ ಇದೆಯಾ, ಅಲ್ಲಿ ಇರ್ತೀಯ ಸ್ವಲ್ಪ ದಿನ ಅಂತೇಳಿ 50,000 ಬರೀ ಖರ್ಚಿಗೆ ಕೊಟ್ಟವ್ರಕ್ಕ. ನೋಡ್ರಂಕ್ಲಿ ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಸುಮ್ಮನೆ.
ಪಾಪ ಅಕ್ಕ ಫೋನ್ ಮಾಡಿತ್ತು. ನಿಮ್ಮೂರಳೆ ಅಂತ ಹಿಂಗೆ ಮಾಡಿ ಕಣಮ್ಮ, ಹಿಂಗೆ ಮಾಡೋಗ್ಯವಳೆ ಒಟ್ಟು ಬಿಟ್ಲೌಡಿ ಅಂತ. ಸುಮ್ಮನೆ ಬರೀ ಖಾಲಿ ಬಿಲ್ಡಪ್ ಕೊಡ್ತಾವೆ. ಇಲ್ಲಿ ಗುದ್ದಾಡ್ಕೊಂಡು ತವ್ರ ಮನೆಗೆ ಬೋಗ್ತವೆ, ತಿರ್ಗಾವೆ ಇಟ್ಕವೆ ಹೋಗ್ತಿರ್ತವೆ. ಅಂಥವನ್ನೆಲ್ಲ ನೋಡಿದೀವಿ ಹೇಳು. ಇವಾಗ ನೀನೇ ಕಣೆ ಚೆನ್ನಾಗಿರೋದು ನಮ್ಮ ಊರಾಗೆ ಫಸ್ಟ್, ನೀನೇ ಚೆನ್ನಾಗಿರೋದು ಇವಾಗ ಎಲ್ಲರಿಗೂ. ನಾನು ಇನ್ನ ಗಂಟೆ ಹಿಂಗೆ ನೋಡ್ತಾ ಇದೆಯಾ ನೋಡಿ, ಯಾಕೆ ಹಿಂಗೆ ನಿಂತ್ಕೊಂಡೆ? ಇವಳು ಅಲ್ಲಿ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಸೇರ್ಕೊಂಡಿದ್ದಾಳೆ. ಇಲ್ಲಿ ನನಗೆ ಖಾಲಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅದೃಷ್ಟ. ಇಲ್ಲಿ ನೋಡಿಲಿ ಇವಳು ಅಪ್ಪ ಅಲ್ಲಿ ಇಲ್ಲದೆಲ್ಲ ಜಗಳ ಮಾಡ್ಕೊಂಡು ಅವ್ರ ಮನೆಯಾಗೆ ಅವ್ರು ಇವ್ರನ್ನೆಲ್ಲ ಏನೇನೋ ಅಂದು ಜಗಳ ಮಾಡ್ಕೊಂಡು ಬಂದವಳ ಅಂತ ಹಾಲೇನೆ ಕಿಸ್ಕೊಂಡೈತಂತೆ. ಇವಳು ರಮ್ಮಯ್ಯನೂ ಕಳ್ತನ ಮಾಡ್ಕೊಂಡು ಇವ್ರ ಅಣ್ಣ ಎಲ್ಲನ ಒಂದೇ 2 ಸತಿಗೆ ಮಕ್ಕ ಕೆಡಿಸ್ಕೊಂಡು ಜಗಳ ಮಾಡ್ಕೊಂಡು ಬಂದವಳೆ. ಚೆನ್ನಾಗಿದ್ದಾರೆ ಅವ್ರ ಮನೆ ಕಡೆ, ಸಖತ್ತಾಗಿದ್ದಾರೆ, ಒಳ್ಳೆ ಮನೆಗೆ ಸಿಕ್ಕವಳೆ. ಸಿಗೋದೇನಾನ ಇಲ್ಲಿ ಜಗಳ ಮಾಡ್ಕೊಂಬಂದು ಚೆನ್ನಾಗೈನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಅಲ್ಲ ನೋಡಿ, ಇನ್ನಂತ ಓಟು ಬಿಟ್ಟಿರೋಳು ಇರ್ಬೇಕು ಇವಳು. ಓಟು ಬಿಟ್ಟಿರೋಳು ಕಣೆ ಇವಳು. ಅತ್ಲ ಹೋಗಿ ಮಾತಾಡೋಣ ನಡಿ ನಾಗಂಟಿ, ನಡಿ ನಮ್ಮಂತಕ್ಕೆ ಹೋಗೋಣ, ನಡಿ ನಮ್ಮಂತಕ್ಕೆ ಹೋಗಿ ಮಾತಾಡೋಣ. ನೋಡಿ ಆ ಅದೃಷ್ಟನೂ ನಾಗಮ್ಮ ನೋಡಿ ಅಲ್ಲಿ ನಿಂತ್ಕೊಂಡು ಗುಸು ಗುಸು ಪಿಸಿ ಪಿಸಿ ಆತ ಮಾತಾಡ್ತಾ ಅದೇ ಹೋಗ್ತಾರೆ. ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಾ ಇದ್ದಾರೆ. ಅಲ್ಲ ನೋಡು, ನೀನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಕಣಿ. ಮತ್ತೆ ನಾನು ಚೆನ್ನಾಗಿರೋದು ನೋಡಿ ಅವ್ರಿಗೆ ಸಹಿಸ್ಕೊಂಬಕ್ಕಾಗ್ದಿಲ್ಲದ್ಕೇನೆ ಏನೇನೋ ಮಾತಾಡ್ತಾರೆ. ಮಾತಾಡ್ಕೊಂಬೇ ಬಿಡು, ನಾನು ನೋಡಿದ್ರೆ ಹಂಗೆ ಕೆಲವ್ರಿಗೆ ಆಗಲ್ಲ. ಮೆಣ್ಸಿನ್ಕಾಯಿ ಇಕ್ಕೊಂಡಂಗೆ ಆಗುತ್ತೆ ಆ ಅದೃಷ್ಟನಿಗೆ. ಯಾಕಂದರೆ ಅವಳು ಹಂಗಿಲ್ಲ. ಅವಳು ನೋಡು ಇಲ್ಲಿ ಬಂದಾಗಿಂದ ಬರೀ ಹೊಲ ಗೇಯೋದೇ ಆಯ್ತು ಅವಳು ಬಾಳು. ಬರೀ ಹೊಲ ಗೇಯ್ತೀನಿ ಅಂತ ಗೇಯೋದ್ರಾಗೆ ಇದ್ದಾಳೆ ಅವಳು. ಮತ್ತು ಹೊಲ ಗೇಯನ್ನು ಮದುವೆ ಆಗ್ಯವಳೆ. ಅದು ಹೋಗಿ ಅಂತಂದು ಮದುವೆ ಆಗೈತೆ. ಅದು 2 ದಿವಸಕ್ಕೇನೆ ಗುದ್ದಾಡ್ಕೊಂಡು ಬಂತು ಅಂತ ಅದು ಬಾಳು. ನೀನೇ ಕಣೆ ಚೆನ್ನಾಗಿರೋದು ಬಿಡಿದೆ. ಎಲ್ಲರನ್ನೂ ನೋಡು, ಆ ಜಾನಕಿದ್ ನೋಡು, ಅವಳದೇನು ಅಂಥದ್ದೇನಿಲ್ಲ. ಅವಳದು ಏನು ಸುಮಾರೇನೆ. ನೀನೇ ಕಣೆ ಚೆನ್ನಾಗಿರೋದಂದರೆ ನಮ್ಮ ಬಾಳು ನೋಡು, ನಮ್ಮ ಬಾಳು ನೋಡಿ ಇಂಥದ್ದು. ನಿನ್ನ ಬಾಳು ಇವತ್ತು ನಿನ್ನ ಗ್ರೇಟ್ ಅಂತಲೇ ಹೇಳ್ಬೋದು. 2 ಮಾಂಗಲ್ಯ ಸರ ಹಂಗೆ ಹೆಂಗೈತೆ, ಎಷ್ಟು ಚೆನ್ನಾಗೈತೆ. ಎಷ್ಟು ದೊಡ್ಡ ಸರ ಮಾಡಿಸ್ಯವ್ರೆ ಸ್ವಲ್ಪ ದಿವಸಕ್ಕೇ. 2 ಮಾಂಗಲ್ಯ ಸರ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿಸವ್ರೆ ಗೊತ್ತೇ ನಿನಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ಇದೆಲ್ಲ ಅದೃಷ್ಟ ಪಡ್ಕೊಂಬಂದಿರ್ಬೇಕಲ್ವಕ್ಕ. ನಂತರ ಅದೃಷ್ಟ ಇವಾಗೆಲ್ಲ ಎಲ್ಲಿ ಬರುತ್ತೆ? ಹುರ್ಕೊಂಡ್ಲೇಳೆಲ್ಲ ಯಪ್ಪ ನಾನು ನೋಡೇ ಹುರ್ಕೊಂಬ್ತಾ ಇದ್ದಾರೆ ಇವು ಅದೃಷ್ಟನೂ. ಈ ಜಾನಕಿ ಅವಳಂತೂ ಬಾಣ್ತಿ ಅಮ್ಮಂಗೆ ಇಲ್ಲ, ಹೊರಗೆ ಬಂದು ಬಗ್ಗಿ ನನ್ನೇ ನೋಡ್ತಾಳೆ. ಬಂದು ನೋಡ್ತಿರ್ತಾಳೆ, ಸುಮ್ಮನಿಂಗೇನೇ ನೋಡ್ತಾ ಇರ್ತಾಳೆ. ಏನು ಹೇಳೋಣ ಅನ್ನಿಸ್ತಿರುತ್ತೆ ಅವಳಿಗೆ. ಮತ್ತು ನಿನ್ನ ಎಲ್ಲರೂ ನೋಡೋಕ್ಕೆ ಫಾರಿನ್ ಹುಡುಗ ಸಿಕ್ಕವನೆ ಅಂತ ಅಂತಾರಲ್ಲ, ಫೋಟೋ ಬೇರೆ ಎಲ್ಲ ಹಾಕಿದ್ಯಲ್ಲ ನೋಡ್ಯಾವ್ರಿ. ಎಲ್ಲರೂ ಹಂಗೆ ಮಾತಾಡೋದು. ನೋಡಮ್ಮ ಮಾರಮ್ಮನ ಮಗಳದ್ದು ಏನು ಅದೃಷ್ಟ ಅಂತ ಮನೆಗೆ ಇನ್ಯಾರು ಬರ್ತಾರೆ ಅನ್ಕೊಂಬಿದ್ವಿ. ನೋಡು ಎಂಥ ಒಳ್ಳೆ ಹುಡುಗನ ಮದುವೆ ಆದ್ಲು, ಎಂಥ ಒಳ್ಳೆ ಹುಡುಗ ಸಿಕ್ತಾ. ನಮ್ಮ ಮನೆ ನೋಡಿರೋ ಅವ್ರದ್ದು ಹೆಂಗೈತೆ, ಅವಳು ನೋಡಿರಿ ಹೆಂಗೇನೆ ಮಾರಮ್ಮ ಮದುವೆ ಮಾಡೋಕ್ಕಾಗಲ್ಲ, ಅವ್ರ ಅಪ್ಪ ನೋಡಿರ ಅಂತ ಕೊಡ್ಕ ಹೆಂಗೆ ಮಾಡ್ತಾಳೋ ಏನೋ ಅನ್ಕೊಂಡು ನೋಡು, ಫಾರಿನ್ ಹುಡುಗನೇ ಮದುವೆ ಆಗ್ಬಿಟ್ಲು ಅಂತ ಹೇಳಿ. ಯಪ್ಪ ನಿನ್ನಂಥ ಜನ ಊರಾಗೆ ಭಾಳ ಜನ ಹೊಗಳ್ತಾರೆ ಗೊತ್ತೇ. ನೋಡಿ ಅವಳ ಅದೃಷ್ಟನೂ ನಾಗಮ್ಮ ಮನೆಗೆ ಹೋಗ್ತಾರೆ, ಆತ ಮಾತಾಡ್ಲಿ ಬಿಡು. ನೀನು ಚೆನ್ನಾಗಿರೋದು ನೋಡೇ ಸಹಿಸ್ಕೊಂಬಲ್ಲ ಕಣೆ. ನಾನು ಚೆನ್ನಾಗಿರೋದು ನೋಡಿ ಅಯ್ಯೋ ಅವ್ರಿಗೆ ಎಷ್ಟು ಹೊಟ್ಟೆ ಉರಿ ಬಂದೈತೋ ಏನೋ ಬಿಡು. ನನಗೇನದೆಲ್ಲ ಬೇಡ, ನಾನು ಹೆಂಗೆ ಚೆನ್ನಾಗಿದ್ದೀನಲ್ಲ ಅಷ್ಟೇ ಸಾಕು. ಅಯ್ಯೋ ನಮ್ಮ ಅತ್ತೆ ಅಂತೂ ಬಂದ ಎಷ್ಟು ಸತಿ ಫೋನ್ ಮಾಡಿದಾರಂದ್ರೆ ನಾನು ಇಲ್ಲೋದಕ್ಕೆ ಬೇಜಾರಾಗ್ತಾ ಇದೆಯಾ ಅಂತ ನಮ್ಮ ಅತ್ತೆಗೂ ನನ್ನ ಗಂಡಂಗೂ ಎಲ್ಲರಿಗೂ. ಅಯ್ಯೋ ಎಲ್ಲರೂ ಫೋನ್ ಮಾಡಿ ನೀನು ಇಲ್ಲೋದಕ್ಕೆ ಬೇಜಾರಾಗ್ತಾ ಇದೆ ಬಂದುಬಿಡ್ತೀನಿ ಅಂದರೆ ಬೇಡ ಕಣಮ್ಮ ಸ್ವಲ್ಪ ದಿನ ಇರುತ್ತೆ ಅವ್ರ ಮನೆಗೆ ಇದ್ದೇ ಬಾ ಅಂತ ಹೇಳ್ತಾರೆ. ಸ್ವಲ್ಪ ದಿನ ಇದ್ದು ಬಾ, ಯಾಕೆ ಅವಾಗಲೇ ಹಂಗೆ ಬತ್ತೀಯಾ? ಏನಿಲ್ಲ ನೀನು ಇಲ್ಲೋದಕ್ಕೇನೋ ಒಂಥರ ನಮ್ಮ ಮನೆಗೆ ನಮ್ಮ ನಾದಿನಿ ಬೇರೆ ಐತಾ, ಅದು ಹಂಗೆ ಅಂತೈತೆ. ನೀನು ಇಲ್ಲೋದಕ್ಕೆ ಮನೆಯೆಲ್ಲ ಬೇಕು ಅಂದಂಗೆ ಆಗ್ತೈತೆ. ನಮ್ಮ ಮಾಮನೂ ಅಷ್ಟೇ. ಅಯ್ಯೋ ನೀನು ಇರಲಿಲ್ಲ ಅಂದರೆ ಬೇಜಾರಾಗುತ್ತೆ ಕಣಮ್ಮ, ರಣ ಹೋಯ್ತೈತೆ ಮನೆಯೆಲ್ಲ ನಂಬ್ತೈತೆ ನಮ್ಮ ಮಾಮ. ನಾನಿಲ್ಲ ಅಂದ್ರೆ ನಮ್ಮ ಮಾಮಗೂ ಹಂಗೆ ಬೇಜಾರು. ನಮ್ಮ ಮನೆಗೆ ಅಂದರೆ ಟೀ ಕಾಫಿಗೆ ಏನಿದಿಲ್ಲ, ಯಾವಾಗಲೂ ಟೀ ಕಾಫಿ ಮಾಡಿ ಫ್ಲಾಸ್ಕಿಗೆ ಹಾಕ್ಬಿಡ್ತೀವಿ ಇರುತ್ತೆ. ನಮ್ಮ ಮಾಮ ಟೀ ಕಾಫಿ ಇರಬೇಕಲ್ಲ, ಒಂದು ಕೆಲಸದವರೆಲ್ಲ ಬರ್ತಿರ್ತಾರೆ ನಮ್ಮ ಮನೆ ಹತ್ರ, ಅವರೆಲ್ಲ ಫ್ಲಾಸ್ಕಿಗೆ ಹಾಕಿರೋದೆಲ್ಲ ಕುಡಿದು ಬಿಡ್ತಾರೆ. ನಮ್ಮ ಮನೆಗೆ ಏನೂ ಕೆಲಸ ಇಲ್ಲ, ನೆಲ ಒರೆಸೋದಕ್ಕೆ ಪಾತ್ರೆ ತೊಳೆಯೋದೆಲ್ಲ ಅದೇ, ಸ್ವಲ್ಪ ತಿಂಡಿ ಅಡುಗೆ ಮಾಡ್ಕೊತೀವಿ ಅಷ್ಟೇ. ನಾನು ಪಾತ್ರೆ ತೊಳೆಯೋ ಮಿಷಿನ್ನು ಎಲ್ಲ ಐತೆ, ನೆಲ ಒರೆಸೋದು ಕಸ ಹೊಡೆದು ನೆಲ ಒರೆಸೋ ಮಿಷಿನೂ ಐತೆ, ಬಟ್ಟೆ ತೊಳೆಯೋ ಮಿಷಿನೂ ಐತೆ, ಎಲ್ಲ ಐತಿ. ನಮಗೇನೇನಿಲ್ಲ. ಏನಂತ ಕೆಲಸನೇ ಇರಲ್ಲ, ಮನೆಯೆಲ್ಲ ಆರಾಮಾಗಿರ್ತೀವಲ್ಲ, ಅದಕ್ಕೆ ನಮ್ಮ ಅತ್ತೆ ಏನಿಲ್ಲ ಕಣಮ್ಮ ಇದ್ದೆ ಬಾ ಸ್ವಲ್ಪ ದಿನ ಅಂತ ಹೇಳೈತೆ. ಮಗಳ ಥರ ನೋಡ್ಕೊಂಬತ್ತೆ ನಮ್ಮ ಅತ್ತೆ ನನ್ನಂತೂ. ನೋಡಮ್ಮ ಏನು ಅದೃಷ್ಟ ನೀನು ಹೇಳೋದು ನೋಡಿದ್ರೆ ಏನು ಅದೃಷ್ಟವಂತೆಪ್ಪ. ನಮ್ಗೆ ಇವ ಅದೃಷ್ಟ ಇಲ್ಲ ಅನಿಸುತ್ತೆ. ನೋಡೋದಲ್ಲ ವೀಕ್ಷಕರು, ಇನ್ನೇನು ಮಾಡೋಣ. ಇವಾಗ ನನಗೆ ಹೇಳ್ಕೊಂಡ್ರೆ ಮರ್ಯಾದೆ ಇರಲ್ಲ. ಸ್ವಲ್ಪ ದಿವಸಕ್ಕೆ ಜಗಳ ಮಾಡ್ಕೊಂಡು ಬಂದವಳೆ ಅಂತ ಏನು ಯಾರಿಗೇನು ಗೊತ್ತಿಲ್ಲ, ಯಾರಿಗೇನು ಗೊತ್ತಾಗೋದೂ ಇಲ್ಲ. ಅದಕ್ಕಾಗಿ ಯಾರಿಗೇನು ಗೊತ್ತಾಗಂಗೈತೆ, ಯಾರಿಗೂ ಗೊತ್ತಾಗಲ್ಲ.
ಯಾರಿಗೂ ನಾನು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಲ್ಲರಿಗೂ ಅವ್ರಿಗೂ ಏನು ಅಟ್ಯಾಚ್ಮೆಂಟ್ ಇಲ್ಲ, ಗೊತ್ತೇ ಆಗಲ್ಲ. ನಾನು ಸುಮ್ಮನೆ ಬಂದಿದ್ದೀನಿ, ಸ್ವಲ್ಪ ದಿನ ಸುಮ್ಮನೆ ಬಂದಿದ್ದೀನಿ ಅಂತಂದರೆ ಅವ್ರಿಗೆ ಏನೇನು ಗೊತ್ತಾಗಲ್ಲ ಅದೆಲ್ಲನ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.